ಮೀನರಾಶಿಯವರ ಬಹಳಷ್ಟು ಸಮಸ್ಯೆಗಳಿಗೆ ಒಂದು ಅದ್ಭುತವಾದಂತಹ ಪರಿಹಾರ ಚಿಂತಾಮಣಿ ಗಣಪತಿ ಮಂತ್ರ ರಹಸ್ಯ ಪ್ರಯೋಗ ಅಂತ. ಬಹಳ ವಿಶೇಷವಾದಂತಹ ಪರಿಹಾರ ಇದು. ಈ ಒಂದು ಅದ್ಭುತವಾದ ಮಂತ್ರ ಎಲ್ಲರಿಗೂ ಸಹ ಗೊತ್ತೇ ಇಲ್ಲ. ಬಹಳಷ್ಟು ಜನಕ್ಕೆ ಚಿಂತಿಸಿದ್ದನ್ನು ಕೊಡ್ತಕ್ಕಂಥದ್ದು, ಬಯಸಿದ್ದನ್ನು ಕೊಡ್ತಕ್ಕಂಥದ್ದು. ಒಂದು ಮಣಿ ಚಿಂತಾಮಣಿ ಅಂತ. ನೀವೇನು ಬಯದ್ರು ಅದನ್ನು ಕೊಡ್ತಿತ್ತಂತೆ. ಆ ಮಣಿ ಕೆಟ್ಟವರ ಕೈ ಸೇರಬಾರ್ದು, ದುಷ್ಟ ಜನರ ಕೈ ಸೇರಬಾರ್ದು, ರಾಕ್ಷಸರ ಕೈಗೆ ಸೇರಬಾರ್ದು ಅಂತ ಗಣಪತಿ ಆ ಮಂತ್ರವನ್ನು, ಆ ಮಣಿಯನ್ನು ನುಂಗುಬಿಟ್ನಂತೆ. ಸೊ ಆ ಮಣಿಯ ಚಿಂತಾಮಣಿಯನ್ನು ನುಂಗಿ ತನ್ನಲ್ಲಿ ಲೀನ ಮಾಡ್ಕೊಂಬಿಟ್ಟ. ಆದ್ದರಿಂದ ಚಿಂತಾಮಣಿ ಗಣಪತಿಯಾದ. ಈಗ ಗಣಪತಿ ಜ್ಞಾನ ಪ್ರತೀಕ. ಅಷ್ಟು ಅದ್ಭುತವಾದ ಜ್ಞಾನವನ್ನು, ಅಂತಹ ಜ್ಞಾನ ಗಣಪತಿ ನೀವೀಗ ನಿಮಗೇನಾದ್ರು ಬೇಕು ಅಂದರೆ ಗಣಪತಿಯನ್ನು ಬೇಡ್ಕೋಬೇಕು. ಚಿಂತಾಮಣಿ ಗಣಪತಿಯನ್ನು ಬೇಡ್ಕೊಳ್ಬೇಕು, ನನಗೆ ಇಂಥದ್ದು ಬೇಕು ಸ್ವಾಮಿ ಅಂತ ಹೇಳಿ. ಆಗ ಗಣಪತಿ ನೋಡ್ತಾನೆ, ಇವ್ರಿಗೆ ಕೊಡಬೇಕಾಯ್ತು, ಎಸ್ ಆಗ ತಗೊಳಪ್ಪ ಅಂತ ಹೇಳ್ಬಿಟ್ಟು. ಸೊ ಆದ್ದರಿಂದ ಸರಿಯಾದ ವಿಧಾನದಲ್ಲಿ ನೀವು ಮೀನರಾಶಿಯವರು ಚಿಂತಾಮಣಿ ಗಣಪತಿ ಮಂತ್ರ ಪ್ರಯೋಗವನ್ನು ಮಾಡಿದ್ರೆ, ಅಂದರೆ ಈ ವಿಡಿಯೋ ಎಂಡಲ್ಲಿ ನಾನು ಮಂತ್ರವನ್ನು ಹೇಳ್ತೇನೆ, ಆ ಮಂತ್ರವನ್ನು ಕೇಳಿಸ್ಕೊಳ್ಳೋದು, ಪ್ರತಿ ದಿವಸ ಜಪ ಮಾಡತಕ್ಕಂಥದ್ದು, ಆ ವಿಶೇಷವಾದ ಆ ಚಿಂತಾಮಣಿ ಗಣಪತಿ ಮಂತ್ರ ಪ್ರಯೋಗದ ಹೋಮದಿಂದ ಪ್ರಸಾದ ಧಾರಣೆ ಮಾಡಿಕೊಳ್ತಕ್ಕಂಥದ್ದು ಅದ್ಭುತವಾದ ಪರಿಹಾರಗಳನ್ನು ಕೊಡಲಿದೆ. ನಿಮ್ಮ ವಿಶೇಷವಾದ 5 ಸಮಸ್ಯೆಗಳನ್ನ ನಾನು ಹೇಳ್ತೇನೆ, ಅದಂತೂ ಇನ್ನೂ ಬೇಗ ಪರಿಹಾರವಾಗಲಿದೆ. ಈ ವಿಡಿಯೋ ಎಂಡಲ್ಲಿ ನಾನು ಆ ಮಂತ್ರವನ್ನು ಕೊಡ್ತೇನೆ. ಈಗ ನಾನು ಬಹಳ ವಿಶೇಷವಾಗಿ ಮೀನರಾಶಿಯವರಿಗೆ ಚಿಂತಾಮಣಿ ಗಣಪತಿ ಮಂತ್ರ ಪ್ರಯೋಗದ ವಿಶೇಷ ಫಲಗಳನ್ನು ತಿಳಿಸ್ತೇನೆ. ಪ್ರತಿಯೊಬ್ಬ ಮೀನರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ಆದ ವಿಡಿಯೋ. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಅದೇ ರೀತಿಯಲ್ಲಿ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಬನ್ನಿ ವಿಡಿಯೋನ ಶುರು ಮಾಡೋಣ. ನೀವು ಮೀನರಾಶಿಯವರಾಗಿದ್ದು ಬಹಳಷ್ಟು ಗೊಂದಲದಲ್ಲಿ ಇದ್ದರೆ, ಒಂಥರ ದಾರಿ ಕಾಣದ ಸ್ಥಿತಿ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಆ ಥರ ಸಮಸ್ಯೆನಲ್ಲಿ ಇದ್ದೀನಿ ನಾನು. ಮೀನರಾಶಿ ಅಂತಂದರೆ ಏನು ಮಾಡಬೇಕು, ಯಾವ ದಾರಿ ಹಿಡಿಬೇಕು, ಒಂಥರ ಸ್ಪಷ್ಟತೆಯೇ ಇಲ್ಲ. ಏನು ಮಾಡಬೇಕು, ಏನು ಮಾಡಬಾರ್ದು, ನಂಗೆ ಏನೂ ಗೊತ್ತಾಗ್ತಾ ಇಲ್ಲ. ಒಂದು ನಿಖರವಾಗಿ ನಂಗೆ ಅಟ್ಲೀಸ್ಟ್ ಏನಾದ್ರು ಒಂದು ತಲೆ ಒಳಬಿಟ್ಟು ಒಂದು ಐಡಿಯಾ ಒಳಬಿಟ್ರೆ ಸಾಕು, ನಾನು ಬಚಾವಾಗ್ಬಿಡ್ತೀನಿ ಅನ್ನೋ ಥರ ಇದ್ದರೆ ಮೀನರಾಶಿಯವರಿಗೆ ಚಿಂತಾಮಣಿ ಗಣಪತಿ ಮಂತ್ರ ರಹಸ್ಯ ಪ್ರಯೋಗ, ಅದನ್ನು ಕೇಳಿಸ್ಕೊಳ್ಳೋದು, ಜಪ ಮಾಡೋದು, ಹೋಮ, ಪ್ರಸಾದ ಧಾರಣೆ ತುಂಬ ಚೆನ್ನಾಗಿ ನಿಮಗೆ ಅನುಕೂಲ ಮಾಡಿಕೊಡಲಿದೆ. ಅಷ್ಟೇ ಅಲ್ಲ, ಎರಡನೇದಾಗಿ ನಿಮಗೆ ಮನಸ್ಸಿಗೆ ತುಂಬ ನೋವಾಗಿದ್ದರೆ, ಮೀನರಾಶಿಗಳೇ ಮನಸ್ಸಿಗೆ ತುಂಬ ನೋವಾಗಿದೆ, ಇದರನ್ನು ನೋವು ಕೂಡ ಮೀನರಾಶಿಯವ್ರು ಕೂಡ ಏನು ಗೊತ್ತಾ, ಬೇರೆಯವ್ರ ನೋವು ಕೂಡ ನಿಮ್ಮ ನೋವು ಥರ ಕೂತ್ಕೊಂಡು ಯೋಚನೆ ಮಾಡಿ, ಅಯ್ಯೋ ಪಾಪ ಹಂಗಾಗೋಯ್ತಲ್ಲ ಅಂತ. ಸೊ ಅದರಿಂದ ಅತಿಯಾದ ಮನಸ್ಸಿಗೆ ನೋವು ಆಗ್ತಾ ಇದೆ, ತುಂಬ ಕಷ್ಟ ಆಗ್ತಾ ಇದೆ ಅಂತಂದಾಗ ಈ ಒಂದು ಮಂತ್ರ ಪ್ರಯೋಗ, ಚಿಂತಾಮಣಿ ಮಂತ್ರ ರಹಸ್ಯ ಮಂತ್ರ ಪ್ರಯೋಗ ಮೀನರಾಶಿಯವರ ಅತಿಯಾದ ಮಾನಸಿಕ ನೋವು ಅದು ತುಂಬ ಚೆನ್ನಾಗಿ ಕಡಿಮೆ ಮಾಡುತ್ತೆ. ಅದರಲ್ಲೂ ಸಹ ನಾವು ಇಲ್ಲಿ ಒಂದು ಬ್ರೇಸ್ಲೆಟನ್ನು ಕೊಡ್ತಾ ಇದ್ದೇವೆ. ಇದೇ ಮಂತ್ರ ಇನ್ನೂ ವಿಶೇಷವಾದ ಮಂತ್ರಗಳನ್ನು ಮಾಡಿ, ಆ ಬ್ರೇಸ್ಲೆಟಲ್ಲಿ ಶ್ವೇತಾರ್ಕ ರತ್ನಗಳು ಅಂತಿದೆ, ನಿಮ್ಮ ಮನಸ್ಸಿನ ಮೇಲೆ ವಿಶೇಷವಾದ ಪರಿಣಾಮವನ್ನು ಕೊಡ್ತಕ್ಕಂಥದ್ದಾಗಿರ್ತದೆ. ಮನಸ್ಸನ್ನು ಶಾಂತ ಮಾಡ್ತದೆ, ನಿಮಗೆ ನಿರ್ಧಾರ ತೆಗೆದುಕೊಳ್ಳಲಿಕ್ಕೆ ಅದ್ಭುತವಾದಂಥ ಒಂದು ಶಕ್ತಿಯನ್ನು, ಧೀಶಕ್ತಿಯನ್ನು, ಬುದ್ಧಿಶಕ್ತಿಯನ್ನು ವೃದ್ಧಿ ಮಾಡ್ತಕ್ಕಂಥದ್ದಾಗಿರ್ತದೆ. ಇನ್ನು ನೀವು ಮೀನರಾಶಿಯವರಾಗಿದ್ದು ಉದ್ಯೋಗ ಬಹಳ ಸಮಸ್ಯೆಯಲ್ಲಿದೆ. ಒಂದೇ ಉದ್ಯೋಗ ಇಲ್ಲ, ಉದ್ಯೋಗ ಬೇಕು, ಅಥವಾ ಆಲ್ರೆಡಿ ಉದ್ಯೋಗದಲ್ಲಿ ಇದ್ದೀನಿ, ಬಟ್ ಯಾವ ಕ್ಷಣದಲ್ಲಿ ನನ್ನ ಉದ್ಯೋಗದಿಂದ ತೆಗೆದಾಕ್ತಾರೆ ಗೊತ್ತಿಲ್ಲ, ಡೆಸ್ಕಿಗೆ ಹಾಕ್ಬಿಟ್ಟಿದ್ದಾರೆ ಅಥವಾ ಬೇರೆ ಏನೋ ಲಿಸ್ಟಿಗೆ ಹಾಕ್ಬಿಟ್ಟಿದ್ದಾರೆ ಗೊತ್ತಿಲ್ಲ. ಬೀಸೋದೊಣ್ಣೆ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯ್ಸಂತೆ. ನಮ್ಗೆ ಹೆಂಗಾರ ಮಾಡಿದ್ದೀನಿ ತಪ್ಪಿಸ್ಕೊಂಬಿಟ್ಟು ನನಗೆ ಜಾಬ್ ಕಂಟಿನ್ಯೂ ಆಗ್ಬಿಟ್ರೆ ಸಾಕು, ಅಥವಾ ಬೇರೆ ಕಡೆ ಒಂದು ಒಳ್ಳೆ ಜಾಬ್ ಸಿಕ್ಬಿಟ್ರೆ ಸಾಕು. ಈ ಥರ ಏನೇ ಇದ್ದರೂ ಸಹ ಕಾಲಕ್ಕೆ ಕೆಲಸಕ್ಕೆ ಅಥವಾ ಹಣದಲ್ಲಿ ಸ್ವಲ್ಪ ಏರುಪೇರು ಆಗುತ್ತಾ ಇದ್ದರೂ ಕೂಡ ಅದನ್ನು ಚಿಂತಾಮಣಿ ಗಣಪತಿ ಮಂತ್ರ ರಹಸ್ಯ ಪ್ರಯೋಗ ನಿಮಗೆ ತುಂಬ ಚೆನ್ನಾಗಿ ಆ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಲಿದೆ. ಉದ್ಯೋಗದಲ್ಲಿ ಸ್ಥಿರತೆಯನ್ನು ಕೊಡ್ತದೆ, ಆರ್ಥಿಕವಾಗಿ ಆದಾಯ. ಈಗ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಪ್ಪ, ಬಿಸ್ನೆಸ್ ಮಾಡೋರಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಕೊಡುತ್ತೆ, ಒಳ್ಳೆ ವ್ಯಾಪಾರ ಆಗುತ್ತೆ, ಚೆನ್ನಾಗಿ ದುಡ್ಡು ಬರುತ್ತೆ. ಚಿಂತಾಮಣಿ ಗಣಪತಿ ಮಂತ್ರ ರಹಸ್ಯ ಪ್ರಯೋಗ ಮಾಡಬೇಕು. ಈ ವಿಡಿಯೋ ಎಂಡಲ್ಲ ನಾನು ಮಂತ್ರವನ್ನು ಕೊಡ್ತೇನೆ, ಪ್ರತಿ ದಿವಸ ಕೇಳಿಸ್ಕೊಂಡ್ರೂ ಸಾಕು, ತುಂಬ ಚೆನ್ನಾಗಿ ಅನುಕೂಲ ಆಗುತ್ತೆ. ಇಲ್ಲ ನಾವೇ ವಿಶೇಷವಾಗಿ ಆ ಮಂತ್ರದ ಹೋಮವನ್ನು ಮಾಡ್ತಾ ಇದ್ದೇವೆ, ನೀವು ಅದಕ್ಕೂ ಹೆಸರು ಕೊಟ್ಕೊಳ್ಬೋದು. ಅದ್ರ ಬಗ್ಗೆಯೂ ಸಹ ವಿಡಿಯೋ ಎಂಡಲ್ಲೆಲ್ಲ ತಿಳಿಸ್ತಾ ಇದ್ದೇನೆ. ಅಷ್ಟೇ ಅಲ್ಲ, ಇನ್ನು ಬಹಳ ಮುಖ್ಯವಾಗಿ ಮೋಸ ಹೋಗ್ತಕ್ಕಂಥದ್ದು. ನೀವು ಮೀನರಾಶಿಯವರು ಮೋಸ ಹೋಗಬಾರ್ದು, ಯಾರ ಕೈಯಿಂದನೂ ಮೋಸ ಹೋಗಬಾರ್ದು, ನನಗೆ ಮೋಸ ಆಗಬಾರ್ದು ಅಂತಂದರೆ, ಅಥವಾ ತಪ್ಪು ನಂಬಿಕೆ ಕೃತಜ್ಞ ಅಂದರೆ ಯಾರು ಇದು ಮಾಡ್ಬಿಡ್ತಾರಲ್ಲ, ನಿಮಗೆ ಎಂತ ಹೇಳ್ತೀವಿ, ನಿಮಗೆ ಅತಿಯಾಗಿ ಒಬ್ಬರು ನಂಬ್ಕೊಂಡಿರ್ತೀರ, ಅವ್ರು ನಂಬ್ಕೊಂಡು ನೀವು ನಷ್ಟವನ್ನು ಅನುಭವಿಸ್ತೀರ. ಕಣ್ಣು ಮುಚ್ಕೊಂಡು ಅವ್ನು ನಂಬಿಟ್ನಪ್ಪ, ನಂಬಾರ್ದು, ಇಲ್ಲೇ ಲಾಸ್ ಆಗಿದ್ದು ನನಗೆ ಅಂತ. ಸೊ ಅತಿಯಾಗಿ ನಂಬಿ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದು ಅಥವಾ ಮೋಸ ಹೋಗ್ತಕ್ಕಂಥದ್ದು, ತಪ್ಪು ತಿಳುವಳಿಕೆ, ತಪ್ಪು ನಡೆ, ಇದೆಲ್ಲದರಿಂದನೂ ತಪ್ಪಿಸ್ತದೆ.
ಈ ಒಂದು ಮಂತ್ರ ಪ್ರಯೋಗ ನೀವು ಇದೆಲ್ಲ ಸಮಸ್ಯೆಗಳಿಂದನೂ ಸಹ ನಿಮ್ಮನ್ನು ಕಾಪಾಡ್ತದೆ. ತಪ್ಪು ವ್ಯಕ್ತಿಗಳಿಂದ, ಕೆಟ್ಟ ವ್ಯಕ್ತಿಗಳಿಂದ ನಿಮ್ಮನ್ನು ದೂರ ಉಳಿಯೋ ರೀತಿಯಲ್ಲಿ, ಅವರು ಸಹವಾಸ ಬರುವ, ನೀವು ಯಾರು ಕೆಟ್ಟವ್ರು ನಿಮ್ಮ ಹತ್ರನೇ ಬರಬಾರ್ದು, ಆ ಥರ ಸಹ ಈ ಒಂದು ವಿಶೇಷ ಈ ಮಂತ್ರದ ಹೋಮದಿಂದಲೇ ನಿಮ್ಮ ಬುದ್ಧಿ ಜಾಸ್ತಿ ವೃದ್ಧಿ ಆಗುತ್ತೆ ಅಂತ. ವಿವೇಕ ಬುದ್ಧಿ ಜಾಸ್ತಿ ಆಗ್ತಕ್ಕಂಥದ್ದು, ಆತ್ಮರಕ್ಷಣೆ ತುಂಬ ಚೆನ್ನಾಗಾಗ್ತಕ್ಕಂಥದ್ದು, ವಿಶೇಷ ಪ್ರಸಾದ ಧಾರಣೆಯೂ ಸಹ ನಿಮಗೆ ವಿಶೇಷವಾದಂಥ ಫಲಗಳನ್ನು ಕೊಡುತ್ತೆ. ಈ ವಿಡಿಯೋ ಎಂಡಲ್ಲಿ ಹೇಳ್ತೇನೆ ಗೊತ್ತಲ್ವಾ. ಇನ್ನು ಬಹಳ ಮುಖ್ಯವಾಗಿ ಆರೋಗ್ಯದ ವಿಚಾರದಲ್ಲಿ ನಿದ್ದೆ ಬರಲ್ಲ ಬಹಳಷ್ಟು ಜನಕ್ಕೆ. ಮೀನರಾಶಿಯವರಿಗೆ ಎಷ್ಟು ಮಲ್ಕೊಂಡು ನಿದ್ದೆನೇ ಬರಲ್ಲ ಮರೆ ಅಂತ. ಒಂದೇ ಅತಿಯಾದ ನಿದ್ರೆ ಅಥವಾ ನಿದ್ರೆನೇ ಬರಲ್ಲ, ಇದೆರಡೂ ಕೂಡ ಸಮಸ್ಯೆನೇ. ಕಾಲು ನೋವು ಅಥವಾ ದೇಹದಲ್ಲಿ ನಿಶಕ್ತಿ ಆಗ್ತಕ್ಕಂಥದ್ದು, ತಲೆ ಚಕ್ಕರ್ ಬರ್ತಕ್ಕಂಥದ್ದು, ಬೇರೆ ಬೇರೆ ಆರೋಗ್ಯ ಬಾಧೆಗಳು, ಈಗ ಅಡಿಯಿಂದ ಮುಡಿಗೆ ತನಕ ಯಾವುದೇ ರೀತಿಯ ಆರೋಗ್ಯ ಬಾಧೆಗಳಿದ್ದರೂ ಸಹ ಚಿಂತಾಮಣಿ ಗಣಪತಿಯ ಮಂತ್ರ ರಹಸ್ಯ ಪ್ರಯೋಗದಿಂದ ಪರಿಹಾರವಾಗಲಿದೆ. ಯಾಕೆ ಅಂತಂದರೆ ನಾನು ಆಗಲೇ ಹೇಳಿದಂತೆ ಚಿಂತಿಸಿದ್ದನ್ನು ಕೊಡ್ತಕ್ಕಂಥದ್ದು ಗಣಪತಿಯ ಮುಖಾಂತರವಾಗಿ ನಿಮ್ಮ ಸೇರ್ತಕ್ಕಂಥದ್ದು. ಏನು ಸಮಸ್ಯೆ ಇದೆ ನಿಮಗೆ? ಮದುವೆ ಆಗ್ತಾ ಇಲ್ವಾ, ಅಥವಾ ಮದುವೆ ಆಗಿದೆ ಗಂಡ ಹೆಂಡತಿ ಸಮಸ್ಯೆ ಇದೆಯಾ, ಅಥವಾ ಸಂತಾನದ ವಿಚಾರದಲ್ಲ, ಯಾವ ರೀತಿ ಸಂತಾನ ಬೇಕು, ಮಕ್ಕಳಿಗೇನು ಒಳ್ಳೆಯದಾಗಬೇಕು, ಮನೆ ತೊಗೋಬೇಕಾ, ಮನೆ ಮಾರಾಟವಾಗಬೇಕಾ, ಸೈಟ್ ತೊಗೋಬೇಕಾ, ಸೈಟ್ ಮಾರಾಟ ಮಾಡಬೇಕಾ, ಜಮೀನು ಸಮಸ್ಯೆನಾ, ವಾಹನಗಳು ಖರೀದಬೇಕಾ, ಏನು ಬೇಕು ನಿಮಗೆ, ಉದ್ಯೋಗ ಬೇಕಾ, ವ್ಯಾಪಾರ ಬೇಕಾ, ಮೀನರಾಶಿಯವರು ಬಯಸಿದ್ದನ್ನೆಲ್ಲ ಕೊಡ್ತಕ್ಕಂಥವನು ಮಹಾಗಣಪತಿ, ಅದು ಚಿಂತಾಮಣಿ ಗಣಪತಿ. ಸೊ ನೀವು ಚಿಂತಾಮಣಿ ಗಣಪತಿಯ ರಹಸ್ಯ ಮಂತ್ರ ಪ್ರಯೋಗ ಈ ವಿಡಿಯೋದ ಈಗ ನಾನು ಹೇಳ್ತೇನೆ, ಆ ಮಂತ್ರ ಪ್ರಯೋಗವನ್ನು, ಆ ಮಂತ್ರವನ್ನು ಹೇಳ್ತೇನೆ, ಅದನ್ನು ಕೇಳಿಸ್ಕೊಂಡ್ರು ಸಾಕು, ನೀವು ಬಹಳ ಅದ್ಭುತವಾದ ಪರಿಹಾರ ಕೊಡುತ್ತೆ. ನಾವು ವಿಶೇಷವಾಗಿ ನಿಮಗೋಸ್ಕರ ಪರಿಹಾರವನ್ನು ಸಹ ಮಾಡ್ತಾ ಇದ್ದೇವೆ. ಫೆಬ್ರವರಿ 26ನೇ ತಾರೀಕು ಇದೇ ಮಂತ್ರ ಅಂದರೆ ಚಿಂತಾಮಣಿ ಗಣಪತಿ ಮಂತ್ರದ ವಿಶೇಷವಾಗಿ ಹೋಮವನ್ನೇ ಮಾಡ್ತಾ ಇದ್ದೇವೆ ನಾವು. ಚಿಂತಾಮಣಿ ಗಣಪತಿ ಹೋಮದ ಸಹಿತ ನವದುರ್ಗಾ ಹವನವನ್ನು ಸಹ ಮಾಡ್ತಾ ಇದ್ದೇವೆ. ಈ ಚಿಂತಾಮಣಿ ಗಣಪತಿ ಹವನ, ನವದುರ್ಗಾ ಹವನ, ಇನ್ನೂ ಹಲವಾರು ವಿಶೇಷವಾದ ದೇವತಾರಾಧನೆಗಳು ಈಗ ಮುಂದೆ ಹೇಳ್ತಾನೆ ಯಾವ್ಯಾವುದು ಅಂತ ಹೇಳಿ. ಆ ವಿಶೇಷವಾದ ಪ್ರಸಾದವನ್ನು ನೀವೊಮ್ಮೆ ನೋಡಬೇಕು. ಅದೇ ನಮ್ಮ ನವಶಕ್ತಿ ಬ್ರೇಸ್ಲೆಟ್. ಇದರಲ್ಲಿ ಸ್ಪಷ್ಟವಾಗಿ ನೀವು 10 ರತ್ನಗಳನ್ನು ನೋಡಬಹುದು, 9 ವಿಶೇಷವಾದಂತಹ ರತ್ನಗಳನ್ನೇ ಕಾಣಬಹುದಾಗಿರ್ತದೆ. ಅದರಲ್ಲಿ ಧನಾಕರ್ಷಕ ಮಣಿಯಿಂದ ಹಿಡಿದು, ಹರಿತಾಶ್ವ ರತ್ನದಿಂದ ಹಿಡಿದು, ವ್ಯಾಘ್ರನೇತ್ರ ರತ್ನದಿಂದ ಹಿಡಿದು 9 ವಿಧದ ವಿಶೇಷವಾದಂತಹ ಉಪರತ್ನಗಳು. ಇದು ಶ್ವೇತಾರ್ಕ ರತ್ನಗಳು ಬೇರೆ, ಇದು 10ನೇದೇ ಬೇರೆ ಶ್ವೇತಾರ್ಕ ರತ್ನಗಳು. ಈ ಶ್ವೇತಾರ್ಕ ರತ್ನಗಳು ನಿಮ್ಮ ಮನಸ್ಸಿನ ಮೇಲೆ ವಿಶೇಷವಾದ ಪರಿಣಾಮವನ್ನು ಕೊಟ್ಟು ಒಂದು ನೆಮ್ಮದಿಯನ್ನು, ಸಂತೃಪ್ತಿಯನ್ನು ಕೊಡ್ತಕ್ಕಂಥದ್ದು. ಎಕ್ಸೈಟ್ ಆಗದಂಗೆ ಶಾಂತವಾಗಿ ನೀವಿರೋ ರೀತಿಯಲ್ಲಿ ಆರೋಗ್ಯವೂ ನಿಮಗೆ ಕಾಪಾಡ್ತದೆ. ಈ 9 ವಿಧದ ಉಪರತ್ನಗಳಿದೆಯಲ್ಲ, ಈ 9 ಉಪರತ್ನಗಳ ಶಕ್ತಿಯನ್ನು ನಿಮಗೆ ತಲುಪಿಸ್ತಕ್ಕಂಥದ್ದು ಈ 10ನೇ ರತ್ನವಾದ ಶ್ವೇತಾರ್ಕ ರತ್ನಗಳು. ಈ ಶ್ವೇತಾರ್ಕ ರತ್ನಗಳನ್ನು ನಾವು ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತೃಗಳಿಗೂ ಕೊಡ್ತಾ ಇದ್ದೇವೆ. ನೋಡಿ, ನವಶಕ್ತಿ ಬ್ರೇಸ್ಲೆಟ್ ಅಂತಂದ್ರೆ 9 ವಿಧದ ನಿಮ್ಮ ಸಮಸ್ಯೆಗಳಿಗೆ 9 ವಿಧದ ವಿಶೇಷವಾದ ಉಪರತ್ನಗಳಿಂದ ಪರಿಹಾರ ಅನ್ನುವ ರೀತಿಯಲ್ಲಿ. ಇದರಲ್ಲಿ ನಿಮ್ಮ ಆರೋಗ್ಯ ಬಾಧೆಯಿಂದ ಹಿಡಿದು, ಮಾಟಮಂತ್ರ ದೋಷದಿಂದ ಹಿಡಿದು, ದೃಷ್ಟಿ ದೋಷದಿಂದ ಹಿಡಿದು, ಕೋರ್ಟು ಕಚೇರಿ ಸಮಸ್ಯೆಯಿಂದ ಹಿಡಿದು, ಆರ್ಥಿಕ ಬಾಧೆಗಳಿಂದ ಹಿಡಿದು, ನಿಮ್ಮ ಸಮಸ್ತ ವಿವಾಹ, ದಾಂಪತ್ಯ, ಸಂತಾನ, ಪ್ರತಿಯೊಂದು ಸಮಸ್ಯೆಗೂ ಒಂದು ವಿಶೇಷವಾದ ಉಪರತ್ನ ಕೆಲಸ ಮಾಡ್ತಾ ಇರ್ತಿದ್ರಲ್ಲಿ ಅದರಲ್ಲಿ. ಸೊ ಇಂತಹ ಒಂದು ಅದ್ಭುತವಾದ ನವಶಕ್ತಿ ಬ್ರೇಸ್ಲೆಟ್, ಈ ಶ್ವೇತಾರ್ಕ ರತ್ನಗಳ ನವಶಕ್ತಿ ಬ್ರೇಸ್ಲೆಟ್ ಅನ್ನ ಚಿಂತಾಮಣಿ ಗಣಪತಿ ಮಂತ್ರದಲ್ಲಿ ಹಾಗೂ ನವದುರ್ಗಾ ಹವನದಲ್ಲಿ, ನವಶಕ್ತಿ ಬ್ರೇಸ್ಲೆಟ್ ಅನ್ನು ನವದುರ್ಗಾ ಹವನದಲ್ಲಿ ಹಾಗೂ ನೀವು ಬಯಸಿದ್ದನ್ನು ಕೊಡ್ತಕ್ಕಂತಹ ಚಿಂತಾಮಣಿ ಗಣಪತಿಯ ಒಂದು ಮಂತ್ರ ಹೋಮದಲ್ಲಿ ಇದನ್ನು ಎನರ್ಜೈಸ್ ಮಾಡ್ತಾ ಇದ್ದೇವೆ. ಮಾಘ ಶುಕ್ಲ ಹುಣ್ಣಿಮೆಯ ದಿವಸವೇ ಮಾಡ್ತಾ ಇದ್ದೇವೆ. ಫೆಬ್ರವರಿ 1ನೇ ತಾರೀಕು ಮಾಡ್ತಾ ಇದ್ದೇವೆ. ಅದ್ಭುತವಾದಂಥ ದಿವಸ, ವರ್ಷಕ್ಕೆ ಒಂದೇ ಸಲ ಬರ್ತಕ್ಕಂಥದ್ದು ಏನು, ಮಾಘ ಶುದ್ಧ ಪೌರ್ಣಿಮೆ. ಸೊ ಇಂತಹ ಒಂದು ಅದ್ಭುತವಾದಂಥ ದಿವಸ ನದಿಗಳಲ್ಲಿ ಸ್ನಾನ ಮಾಡಲಿಕ್ಕೆ ಹೋಗ್ತಾರೆ. ಮಾಘ ಸ್ನಾನ ಅಂಥೇಳಿ ವಿಶೇಷವಾಗಿ ಉತ್ತರ ಭಾರತದಲ್ಲಿ ಸ್ನಾನಗಳನ್ನು ಮಾಡ್ತಾರೆ, ಆಯ್ತಲ್ವ. ಸೊ ಅಂತಹ ಒಂದು ದಿವ್ಯವಾದ ಪರಮ ಪವಿತ್ರವಾದಂತಹ ದಿವಸವೇ ನಾವು ಈ ವಿಶೇಷವಾದ ದೇವತಾರಾಧನೆಯನ್ನು ಮಾಡಿ ನಿಮಗೆ ಈ ವಿಶೇಷವಾದ ಬ್ರೇಸ್ಲೆಟನ್ನು ಕೊಡ್ತಾ ಇದ್ದೇವೆ. ಈ ನವಶಕ್ತಿ ಬ್ರೇಸ್ಲೆಟ್ಟು ನಿಮ್ಮ ಹೆಸರಿನಲ್ಲಿ ಲೈವಲ್ಲಿ ಸಂಕಲ್ಪ ಆಗುತ್ತೆ. ಬೆಳಗ್ಗೆ ಯಾರು ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಿರೋ, ಬೆಳಗ್ಗೆ ನಾನೇ ಕೂತ್ಕೊಂಡು ಲೈವಲ್ಲಿ ಅವ್ರ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ಲೈವಲ್ಲಿ ನೋಡ್ಕೊಳ್ಬಹುದು, ಕೇಳಿಸ್ಕೊಳ್ಬಹುದು. 10:30ಯಿಂದ ಆಚೆ ಹೋಮಗಳು ಲೈವ್ ಇರ್ತದೆ. ಆ ಗಣಪತಿ ಪೂಜೆ, ಪುಣ್ಯ ವಾಚನೆ, ಮಂಡಲಾರಾಧನೆ, ಕಲಶಾರಾಧನೆ, ಧಾನ್ಯಾರಾಧನೆ ಆದಮೇಲೆ ಹೋಮಗಳು ಶುರುವಾಗುತ್ತೆ.
ಅದರಲ್ಲಿ ಬಹಳ ಮುಖ್ಯವಾಗಿ ಚಿಂತಾಮಣಿ ಗಣಪತಿ ಹೋಮ ಬಹಳ ಮುಖ್ಯವಾಗಿ ಶುರುವಾಗುವಂಥದ್ದು. ಚಿಂತಾಮಣಿ ಗಣಪತಿ ಹೋಮದ ನಂತರ ಆಗ್ತಕ್ಕಂಥದ್ದೇ ನವದುರ್ಗಾ ಹವನ. ಆ ನವದುರ್ಗಾ ಹವನ ಜೊತೆಗೆ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಸಂತಾನ ಗೋಪಾಲಕೃಷ್ಣ ಹೋಮ, ಗುರುಶಾಂತಿ ಹೋಮ. ನಿಮಗೆ ಗುರುಬರ ಬರಬೇಕಲ್ಲ, ಸೊ ಅದಕ್ಕೂ ಒಂದು ವಿಶೇಷವಾದಂತಹ ರತ್ನ ಇದೆ ಇದರೊಳಗಡೆ. ಹಾಗೂ ನಿಮ್ಮ ಅಷ್ಟಮ ಶನಿ, ಪಂಚಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ, ಯಾವುದೇ ರೀತಿ ಶನಿ ಪೀಡೆ ಪರಿಹಾರ ಆಗಲಿಕ್ಕೆ ನೀಲಮೇಘವರ್ಣಿಕಾ ರತ್ನವೂ ಸಹ ಇದರಲ್ಲಿ ಉಪರತ್ನ ಇದೆ. ಇದರಲ್ಲಿ ನಿಮಗೆ ಶನಿ ಶಾಂತಿಯಲ್ಲಿ ಇದು ಅಭಿಮಂತ್ರಣೆ ಆಗ್ತದೆ, ಗುರು ಶಾಂತಿಯಲ್ಲಿ ಅಭಿಮಂತ್ರಣೆ ಆಗ್ತದೆ, ನವಗ್ರಹ ಶಾಂತಿಗಳಲ್ಲೂ ಹೋಮ ಆಗ್ತದೆ, ನವಶಕ್ತಿ ಹೋಮದಲ್ಲಿ, ನವದುರ್ಗಾ ಹೋಮದಲ್ಲಿ ಕೂಡ ಇದು ಎನರ್ಜೈಸ್ ಆಗ್ತದೆ. ಇದೆಲ್ಲದರ ಶಕ್ತಿಯನ್ನು ಈ ಒಂದು ಶ್ವೇತಾರ್ಕ ರತ್ನಗಳು ನಿಮಗೆ ತಲುಪಿಸಲಿಕ್ಕೆ ಒಂದು ಮಾರ್ಗ ಸ್ವರೂಪದಲ್ಲಿ ಕೆಲಸ ಮಾಡ್ತದೆ. ಅಷ್ಟು ಪವರ್ಫುಲ್ ಆಗಿರತಕ್ಕಂಥ ಈ ಒಂದು ಬ್ರೇಸ್ಲೆಟ್ ಪ್ರತಿಯೊಬ್ಬರು ಕೂಡ ಸಂಕಲ್ಪ ಸೇವೆ ಕೊಡ್ಬೋದು, ಎಲ್ಲರಿಗೂ ಅವಕಾಶ ಇದೆ. ಒಂದನ್ನು ಗಮನಿಸಿ, ನಮ್ಮ ವಾಟ್ಸಪ್ ನಂಬರ್ ಬದಲಾಗಿದೆ. 9113295125 ನಂಬರ್ ಒಂದಾಗಿರ್ತದೆ. ಇನ್ನೂ ಒಂದು ನಂಬರು ಸಹ ನಿಮಗೆ ಹೊಸದಾದ ನಮ್ಮ ವಾಟ್ಸಪ್ ನಂಬರ್ ನಿಮಗೆ ಕಾಣಿಸ್ತಾ ಇರ್ತದೆ. ಈ ಎರಡು ನಂಬರ್ಗಳಿಗೆ ನೀವು ವಾಟ್ಸಪ್ ಮಾಡಬಹುದು. ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ದಯವಿಟ್ಟು ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ರಿಜಿಸ್ಟರ್ ಆಗಿ ಹೋಮಗಳಿಗೆ ನೀವು ರಿಜಿಸ್ಟರ್ ಆಗಬೇಕಾಗ್ತದೆ. ನಿಮ್ಮ ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ಸೇರಿಸಲಾಗಿದೆ ಅಂದ್ರೆ ನಿಮಗೆ ವಾಟ್ಸಪ್ ಮೆಸೇಜ್ ಸಹ ಬರಲಿದೆ, ಗೊತ್ತಲ್ವಾ? ಸೊ ಅದರಿಂದ ರಿಜಿಸ್ಟರ್ ಆಗಿ ನೀವೆಲ್ಲರೂ ಸಹ. ಇದ್ರ ಜೊತೆಯಲ್ಲಿ ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರತಕ್ಕಂಥ ವಿಚಾರ, ದಯವಿಟ್ಟು ನೆನಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಥಿಂಗ್. ಕಮೆಂಟ್ನಲ್ಲಿ ದಯವಿಟ್ಟು ನಿಮ್ಮ ವೈಯಕ್ತಿಕ ನಂಬರ್ನಾಗಲಿ, ನಿಮ್ಮ ವೈಯಕ್ತಿಕ ಅಡ್ರೆಸ್ನಾಗಲಿ, ವಿಳಾಸವನ್ನಾಗಲಿ ಹಾಕಬೇಡಿ. ಯಾರೂ ನಿಮ್ಮ ಮೊಬೈಲ್ ನಂಬರು, ನಿಮ್ಮ ಅಡ್ರೆಸ್ಸು ಇಲ್ಲಿ ಕೆಳಗಡೆ ಕಮೆಂಟ್ಸಲ್ಲಿ ನೀವು ಮೆನ್ಷನ್ ಮಾಡಬೇಡಿ, ಕಮೆಂಟ್ ಮಾಡಬೇಡಿ. ನೀವೇನೇ ಇದ್ರೂ ನಮಗೆ ವಾಟ್ಸಪ್ ಮಾಡಿ, ನಮಗೆ ಕಾಲ್ ಮಾಡಿ ಅಂತ ಭಾಳಷ್ಟು ಜನ ನಂಬರ್ಗಳು ಹಾಕ್ತೀರಾ. ನಾವು ಯಾರಿಗೂ ಕಾಲ್ ಮಾಡಲ್ಲ, ನೆನಪಿಟ್ಕೊಳ್ಳಿ. ನಾವು ನಮ್ಮ ಸಂಸ್ಥೆಯಿಂದ, ಸಂಕಲ್ಪ ಸೇವಾ ಟ್ರಸ್ಟಿಂದಾಗಲಿ, ನನ್ನಿಂದಾಗಲಿ, ನಮ್ಮ ಆಫೀಸ್ನಿಂದ ಯಾರಿಗೂ ಸಹ ನಾವು ವಾಟ್ಸಪ್ ಮಾಡಲ್ಲ. ನಿಮಗೆ ಹೋಮಕ್ಕೆ ಹೆಸರು ಕೊಡಬೇಕಾ, ನಮಗೆ ಕೊಡಿ, ನಾವು ಎಲ್ಲ ಮಾಡ್ಕೊಡ್ತೀವಿ ಅಂತ ನಾವು ಖಂಡಿತ ಯಾರಿಗೂ ಹೇಳಲ್ಲ. ನಿಮಗೆ ಬೇಕಾದರೆ, ನಿಮಗೆ ಭಕ್ತಿ ಇದ್ದರೆ, ನಿಮಗೆ ಬೇಕು ಅಂತ ಅನಿಸಿದ್ರೆ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು ಯಾರಿಗೂ ಕರೆನೂ ಮಾಡಲ್ಲ, ನಾವು ಯಾರಿಗೂ ವಾಟ್ಸಪ್ಪು ಮಾಡಲ್ಲ. ನೀವು ವಾಟ್ಸಪ್ ಮಾಡಿದ್ರೆ ನಾವು ರಿಪ್ಲೈ ಮಾಡ್ತೇವೆ ಖಂಡಿತವಾಗಿ. ಸೊ ಅದರಿಂದಾಗಿ ಇದನ್ನು ಗಮನಿಸಬೇಕು. ನಾನು ಹಲವಾರು ಸಲ ಹೇಳಬೇಕು ಅಂತ ಮರ್ತು ಹೋಗ್ತಾ ಇದ್ದೆ. ಯಾಕೆಂದರೆ ಭಾಳಷ್ಟು ಜನ ನನ್ನ ಹೆಸರನ್ನು, ವಿಶೇಷವಾಗಿ ನಾವು ವಿಠಲ್ ಬಿಟ್ರೆ ಮಾತಾಡ್ತಿದ್ದೀನಿ ಅಂತೇಳಿ ನನ್ನ ಹೆಸರನ್ನು ಹೇಳ್ಕೊಂಡು ಆಗಲೇ ಫೇಕ್ ಕಾಲ್ಸ್ಗಳಲ್ಲಿ ಮಾಡುವಂಥದ್ದು ಶುರುವಾಗಿದೆ ಅಂತ ನನ್ನ ಗಮನಕ್ಕೆ ಬಂದಿದೆ ಅದು. ಸೊ ಅದರಿಂದಾಗಿ ಮತ್ತೆ ಪುನಃ ನಿಮ್ಮಲ್ಲಿ ವಿಶೇಷವಾಗಿ ಹೇಳ್ತಾ ಇದ್ದೀನಿ, ಸ್ಕ್ರೀನ್ ಮೇಲೆ ಏನು 2 ನಂಬರ್ ಕಾಣ್ತಾ ಇದೆ, ಇದೇ ನಂಬರೇ ನಮ್ಮ ನಂಬರ್ ಆಗಿರ್ತದೆ. ಇದು ಬಿಟ್ಟರೆ ಇನ್ನೊಂದು ಯಂತ್ರದ ನಂಬರ್ ನಮ್ದಿರ್ತದೆ, ಒಂದು 3 ನಂಬರ್ಗಳು ನಮ್ದಿರ್ತದೆ. ನಮ್ಮ ಹಳೆಯ 6361 ನಂಬರ್ ಕಾಲ್ಗೆ ಸಿಗಬಹುದು, ಬಟ್ ವಾಟ್ಸಪ್ಗೆ ಅದು ನಂಬರ್ ಸಿಗೋದಿಲ್ಲ. ಸೊ ಅದರಿಂದಾಗಿ ದಯವಿಟ್ಟು ಈ 2 ನಂಬರ್ಗಳನ್ನು ಇಟ್ಕೊಳ್ಳಿ. ವಾಟ್ಸಪ್ ಅವ್ರದ್ದು ಹೊಸ ರೂಲ್ಸ್ಗಳನ್ನ ಮಾಡಿ ನಮಗೊಂದು ಸ್ವಲ್ಪ ಸಮಸ್ಯೆ ಆಗಿದೆ ವಾಟ್ಸಪ್ನ ಕಂಟಿನ್ಯೂ ಮಾಡೋದು. ಈಗ ಸದ್ಯಕ್ಕೆ ಸರಿ ಇರ್ಬೋದು, ಮುಂದೆ ಮತ್ತೆ ಪುನಃ ಪ್ರಾಬ್ಲಮ್ ಆದರೆ ಕಷ್ಟ ಆಗಿಬಿಡುತ್ತೆ. ಸೊ ಅದರಿಂದ ನಾವು ವಾಟ್ಸಪ್ ನಂಬರ್ಗಳನ್ನ ಬದಲಾಯಿಸಿದ್ದೇವೆ. ದಯವಿಟ್ಟು ಹೊಸ ವಾಟ್ಸಪ್ ನಂಬರ್ನ ನೀವು ಸೇವ್ ಮಾಡಿ ಇಟ್ಕೊಳ್ಳಿ. ಹಾಗೂ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕೊಡೋ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ. ಎಲ್ಲರ ಹೆಸರು, ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟವ್ರ ಎಲ್ಲರ ಹೆಸರು ಲೈವಲ್ಲಿ ಸಂಕಲ್ಪ ಆಗುತ್ತೆ. ಎಲ್ಲ ಹೋಮ ಲೈವ್ ನೋಡ್ತೀರಿ. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ್ ಜೊತೆಗೆ ವಿಶೇಷವಾದ ಈ ನವಶಕ್ತಿ ಬ್ರೇಸ್ಲೆಟ್ ನಿಮಗೆ ನಾವು ಸ್ಪೀಡ್ ಪೋಸ್ಟ್ ಮೂಲಕ ನಾನು ಕಳಿಸ್ಕೊಡಲಿದ್ದೇನೆ. ಒಳ್ಳೆಯದಾಗಲಿ. ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಬೇಗ ನಿಮ್ಮ ಹೆಸರು ಕೊಟ್ಟು ರಿಜಿಸ್ಟರ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ದಯವಿಟ್ಟು ಕಡ್ಡಾಯವಾಗಿ ಫಾಲೋ ಮಾಡ್ಕೊಳ್ಳಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೀನಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಚಿಂತಾ ಸಾಫಲ್ಯಕರಣಂ ಸಾಧಕಾನಾಂ ಯಥೇಚ್ಛಯಾ ಚಿಂತಯೇತನ್ಮನಾ ಭೂತ್ವಾ ಚಿಂತಾಮಣಿಗಣೇಶ್ವರಂ. ಓಂ ಶ್ರೀಂ ಗಂ ಶ್ರೀಂ ಓಂ. ಚಿಂತಾ ಸಾಫಲ್ಯಕರಣಂ ಸಾಧಕಾನಾಂ ಯಥೇಚ್ಛಯಾ ಚಿಂತಯೇತನ್ಮನಾ ಭೂತ್ವಾ ಚಿಂತಾಮಣಿಗಣೇಶ್ವರಂ. ಓಂ ಶ್ರೀಂ ಗಂ ಶ್ರೀಂ ಓಂ. ಚಿಂತಾ ಸಾಫಲ್ಯಕರಣಂ ಸಾಧಕಾನಾಂ ಯಥೇಚ್ಛಯಾ ಚಿಂತಯೇತನ್ಮನಾ ಭೂತ್ವಾ ಚಿಂತಾಮಣಿಗಣೇಶ್ವರಂ. ಓಂ ಶ್ರೀಂ ಗಂ ಶ್ರೀಂ